ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡಿ ಸುದ್ದಿಯಾಗಿದ್ದು ಅಂದರೆ ಅದು ಮೂಡಾ ಪ್ರಕರಣ. ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬೆಳವಣಿಗೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಭಾಮೈದನಿಗೆ ಇಡಿ ಗ್ರಿಲ್ ಮಾಡ್ತಾ ಇದೆ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ರು ಮಲ್ಲಿಕಾರ್ಜುನ ಸ್ವಾಮಿ. ಸಿದ್ದರಾಮಯ್ಯನವರ ಭಾಮೈದ, ಸಿದ್ದರಾಮಯ್ಯನವರ ಪತ್ನಿ ಏನಿದ್ದಾರಲ್ಲ ಪಾರ್ವತಮ್ಮ, ಅವರ ಸಹೋದರ, ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗೆ ಸ್ವಾಮಿ ಹಾಜರಾಗಿದ್ರು. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸತತ 4 ಗಂಟೆ ವಿಚಾರಣೆಯನ್ನು ಮುಗಿಸಿ ಕಳಿಸಿದ್ದಾರೆ ಮಲ್ಲಿಕಾರ್ಜುನನ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. A3 ಆರೋಪಿ ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ, A1 ಆರೋಪಿ ಇದರಲ್ಲಿ ಸಿದ್ದರಾಮಯ್ಯನವರು, A2 ಆರೋಪಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ, A3 ಆರೋಪಿನೇ ಇದೇ ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದರಾಮಯ್ಯನವರ ಭಾಮೈದ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಯಾರ ಹೆಸರಲ್ಲಿ ಸೈಟ್ ಇತ್ತು, ಯಾರು ಸೈಟ್ ಮಾರಿದ್ರು, ಯಾರು ಇವಾಗ ಅದನ್ನು ಇಟ್ಕೊಂಡಿದ್ದಾರೆ, ಹೀಗೆ ಎಲ್ಲವನ್ನೂ ಕೂಡ ಈಗ ಕೂಲಂಕುಷವಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಒಂದು ಕಡೆ, ಇನ್ನೊಂದು ಕಡೆ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಸಿದ್ದರಾಮಯ್ಯನವರು ಕೂಡ ವಿಚಾರಣೆಗೆ ಹಾಜರಾಗಿದ್ದರು. ಇನ್ನೊಂದು ಕಡೆ ಅವರು ಭಾಮೈದನನ್ನು ಕೂಡ ಹಾಜರುಪಡಿಸಿದ್ದಾರೆ. ಭಾಳಷ್ಟು ಬೆಳವಣಿಗೆ ನಡೀತಾ ಇದ್ದಾವೆ. ಮೂಡಾ ಎಂಟ್ರಿ ಕೊಟ್ಟ ತಕ್ಷಣವೇ ಈ ಮರಿಗೌಡರು ಏನಿದಾರಲ್ಲ ಅವರು ಕೂಡ ರಾಜೀನಾಮೆ ಕೊಟ್ಟರು. ನಟೇಶ್ ಅವ್ರನ್ನು ಕೂಡ ಎನ್ಕ್ವೈರಿ ಮಾಡಿದರು, ಮೂಡಾ ಮಾಜಿ ಆಯುಕ್ತರು. ಹೀಗೆ ಭಾಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆಮೇಲೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿ 14 ಸೈಟ್ಗಳಿದ್ದು ಅಂತ ಸಾಕಷ್ಟು ಸುದ್ದಿಯಾಗಿತ್ತು. ಆದರೆ ಯಾವ ಸಿಗ್ನೇಚರ್ ಕೂಡ ಪಾರ್ವತಮ್ಮನವ್ರದ್ದು ಇರಲಿಲ್ಲ. ಸಿದ್ದರಾಮಯ್ಯನವರ ಅತ್ಯಾಪ್ತ ಏನಿದ್ದಾರಲ್ಲ ಕುಮಾರ್, CT ಕುಮಾರ್, ಅವ್ರ ಹೆಸರಲ್ಲಿ ಎಲ್ಲ ರಿಜಿಸ್ಟರ್ ಆಗಿದೆ. ಇದು ಏನಂತಲೇ ಗೊತ್ತಾಗ್ತಾ ಇಲ್ಲ ಕರ್ಮಕಾಂಡ. ಇನ್ನೊಂದು ಕಡೆ ಇಲ್ಲಿ GT ದೇವೇಗೌಡರ ಸಂಬಂಧಿ ಒಬ್ಬರಿಗೆ 19 ಸೈಟು ಅಲಾಟ್ ಆಗಿದೆ. ಇದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ಬರೀ ಸಿದ್ದರಾಮಯ್ಯನವ್ರದ್ದಷ್ಟೇ ಅಲ್ಲ, ಈ ಮೂಲ ಹುಡ್ಕೊಂಡು ಹೋದರೆ ಇಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಪ್ರಭಾವಿಗಳ ಕೈ ಚಳಕ ಇದರಲ್ಲಿ ಇದೆ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ.